ಇದ್ದಾರೆ ರಿವೇರಾ ಪುಟಾಣಿಗಳು. ತೆನಾಲಿ ರಾಮ ಅಂದ್ರೇನೆ ಸಾಕು, ಮುಖದ ಮೇಲೆ ಒಂದು ನಗು, ಮಂದಹಾಸ. ತೆನಾಲಿ ರಾಮನ ಕಥೆಗಳನ್ನ ನಾವೆಲ್ಲರೂ ಕೇಳಿಕೊಂಡು ಬೆಳೆದಿದ್ದೇವೆ. ಇಂತಹ ಒಂದು ಕಥೆಯ ಪ್ರದರ್ಶನವನ್ನ ನಿಮ್ಮ ಮುಂದೆ ತೆರೆದಿರಲು ಬರ್ತಾ ಇದ್ದಾರೆ ನಾಟಕದ ರೂಪದಲ್ಲಿ. ತೆನಾಲಿ ರಾಮ ರಿವೇರಾ ಮಕ್ಕಳಿಂದ ಜೋರಾಗಿ ಚಪ್ಪಾಳೆಯೊಂದಿಗೆ ಇವರನ್ನ ಪ್ರೋತ್ಸಾಹಿಸಿ. ರಾಜನರ್ತಕಿಯರನ್ನು ಮಹಾಮಂತ್ರಿಗಳೇ ಹಾಗೂ ಸಭಿಕರೇ, ಈ ದಿನದ ಸಭೆಯನ್ನು ಆರಂಭಿಸೋಣವೇ? ತಮ್ಮ ಅಪ್ಪಣೆಯಂತೆ ಆರಂಭಿಸಬಹುದು ಪ್ರಭು. ಮಂತ್ರಿಗಳೇ, ಈ ದಿನದ ಸಭೆಯ ಉದ್ದೇಶವನ್ನು ವಿವರಿಸುತ್ತೀರಾ? ಅಗತ್ಯವಾಗಿ ಪ್ರಭು. ಹೊರ ರಾಜ್ಯದಿಂದ ಪಂಡಿತರೊಬ್ಬರು ನಮ್ಮ ಆಸ್ಥಾನವನ್ನು ನೋಡಲು ಇಚ್ಛಿಸಿದ್ದಾರೆ. ಓಹೋ, ಅಗತ್ಯವಾಗಿ ಪಂಡಿತರನ್ನು ಕರೆಸಿ ನಾವು ಸ್ವಲ್ಪ ಅವರ ವಾಕ್ಚಾತುರ್ಯವನ್ನು ನೋಡಿ ಆನಂದಿಸುತ್ತೇವೆ. ಮಹಾರಾಜರಿಗೆ ಪ್ರಣಾಮಗಳು. ಪಂಡಿತರೇ, ನಾವು ನಿಮ್ಮನ್ನು ಸಭೆಗೆ ಸ್ವಾಗತಿಸುತ್ತೇವೆ. ನಿಮ್ಮ ಕೌಶಲ್ಯತೆಯನ್ನು ವಿವರಿಸುತ್ತೀರಾ? ಮಹಾರಾಜ, ನಾನು 15 ಭಾಷೆಗಳನ್ನು ಸರಾಗವಾಗಿ ಮಾತನಾಡಲು ಬರೆಯಲು ಬಲ್ಲೆ. ಓಹೋ, ನಾವು ನಿಮ್ಮ ವಾಕ್ಚಾತುರ್ಯವನ್ನು ನೋಡಬಹುದೇ? ಅಗತ್ಯವಾಗಿ ಪ್ರಭುಗಳೇ. ಮಹಾರಾಜರೇ, ಪ್ರಜೆಗಳು ನಿಮ್ಮ ರಾಜ್ಯದಲ್ಲಿ ಸುಖವಾಗಿದ್ದಾರೆ ಮತ್ತು ವಿಜಯನಗರ ಸಾಮ್ರಾಜ್ಯ ರತ್ನ ವೈಡೂರ್ಯಗಳಿಂದ ರಾರಾಜಿಸುತ್ತಿದೆ. महाराज, आपकी राज्य में सब प्रजा बहुत सुखी है. महाराज, तुमच्या राज्यात सगळे प्रजा सुखी आहेत. महाराजा, మీ రాజ్యములో ప్రజలు సుఖ సంతోషంతో ఉన్నారు. महाराज, तुम्हारा राज्य ना बड़ा लोगो घना खुश अने सुखी छे. மகராஜ், உங்கள் ஆட்சியில் மக்களெல்லாம் செழிப்பாக ಸಂತೋಷமாக ಇರುತ್ತೀರಾர்கள். ಭಲೆ ಪಂಡಿತರೆ, ಭಲೆ. ಹೇಳಿ, ನಮ್ಮ ಆಸ್ಥಾನದಿಂದ ಏನಾಗಬೇಕು? ಪ್ರಭುಗಳೇ, ನಾನು ನಿಮ್ಮ ಸಭಿಕರಿಗೆ ಒಂದು ಸವಾಲನ್ನು ಹಾಕಲು ಇಚ್ಛಿಸುತ್ತೇನೆ. ಆಗಬಹುದು, ಮುಂದುವರೆಸಿ. ನಾನು ಮಾತನಾಡಿದ್ದ ಇಷ್ಟು ಭಾಷೆಗಳಲ್ಲಿ ನನ್ನ ಮಾತೃಭಾಷೆ ಯಾವುದೆಂದು ತಿಳಿಸಬೇಕು. ಇದು ನನ್ನ ಮಂತ್ರಿಗಳಿಗೆ ದೊಡ್ಡ ಸವಾಲೇ ಅಲ್ಲ. ಮಂತ್ರಿಗಳೇ, ಪಂಡಿತರ ಮಾತೃಭಾಷೆಯನ್ನು ತಿಳಿಸುವಿರಾ?
ಮರಾಠಿ ಸ್ವಚ್ಛವಾಗಿ ಮಾತನಾಡುತ್ತಿದ್ದಾನೆ. ಮರಾಠಿ ಇವನ ಮಾತೃಭಾಷೆ ಅಲ್ಲ. ಮಹಾರಾಜ, ತಮಿಳು ಇವರ ಮಾತೃಭಾಷೆ ಅಲ್ಲವೇ ಅಲ್ಲ. ಆ ಪ್ರಭು, ಇವರು ಜಾಸ್ತಿ ಹಿಂದಿ ಮಾತನಾಡುತ್ತಿದ್ದಾರೆ. ಹಿಂದಿ ಇವರ ಮಾತೃಭಾಷೆ ಸಾಧ್ಯವೇ ಇಲ್ಲ. ಅವರ ಮಾತೃಭಾಷೆ ತೆಲುಗು ಖಂಡಿತ ಅಲ್ಲ. ಇವರು ಕನ್ನಡ ಸಲೀಸಾಗಿ ಮಾತನಾಡುತ್ತಿದ್ದಾರೆ. ನಮ್ಮ ಸವಿ ಕನ್ನಡವೇ ಇವರ ಮಾತೃಭಾಷೆ ಇಲ್ಲವೇ ಇಲ್ಲ. ತೆನಾಲಿರಾಮರೇ, ನೀವೇನು ಹೇಳುವಿರಿ? ಮಹಾಪ್ರಭುಗಳೇ, ನನಗೆ ಒಂದು ದಿನ ಕಾಲಾವಕಾಶ ಕೊಡಿ. ಆಗಬಹುದು ತೆನಾಲಿರಾಮರೇ. ತೆನಾಲಿರಾಮರೇ, ಉತ್ತರವನ್ನು ಸಭೆಗೆ ತಿಳಿಸುವಿರಾ? ಮಹಾಪ್ರಭುಗಳೇ, ಈ ಸಭೆಯಲ್ಲಿ ಒಂದು ಪ್ರಯೋಗ ಮಾಡಲು ಅನುಮತಿ ಕೊಡಿ. ಆಗಬಹುದು. ತೆನಾಲಿರಾಮ ಮನಸ್ಸು ಮಾರೆ ಮಾಡುತ್ತಿದ್ದೀರಾ ತೆನಾಲಿರಾಮರೇ? ಮಹಾರಾಜರೇ, ಇದಕ್ಕಾಗಿ ನನ್ನ ಮೇಲೆ ಕ್ಷಮೆ ಇರ. ಇವರ ಮಾತೃಭಾಷೆ ಗುಜರಾತಿ. ಹೌದು, ನಮ್ಮ ಮಾತೃಭಾಷೆ ಗುಜರಾತಿ. ತೆನಾಲಿರಾಮರೇ, ಪಂಡಿತರ ಮಾತೃಭಾಷೆ ಗುಜರಾತಿ ಎಂದು ಹೇಗೆ ಹೇಳುತ್ತೀರಿ? ಮಹಾರಾಜರೇ, ಯಾವುದೇ ವ್ಯಕ್ತಿಗೆ ನೋವಾದಾಗ ಅವನು ಅವರ ಮಾತೃಭಾಷೆಯಲ್ಲೇ ಮಾತಾಡುತ್ತಾನೆ. ಇದಕ್ಕಾಗಿ ನಾನು ಪಂಡಿತರ ಕೆನ್ನೆಗೆ ಹೊಡೆದೆ. ಭಲೆ ತೆನಾಲಿರಾಮರೇ, ನೀವು ನಮ್ಮ ಸಭೆಯ ಮರ್ಯಾದೆಯನ್ನು ಉಳಿಸಿದ್ದೀರಿ. ತೆಗೆದುಕೊಳ್ಳಿ ಈ ವಜ್ರದ ಹಾರವನ್ನು. ತೆನಾಲಿರಾಮರೇ, ನೀವು ನಿಜವಾಗಿಯೂ ಬಹಳ ಬುದ್ಧಿವಂತರು.